टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಆರೋಪ. ಫೋನ್ ಕದ್ದಾಲಿಕೆ ಮಾಡ್ತಾರೆ ಅಂತ ಯಾರು ಹೇಳಿದ್ದಾರೆ? ಅಶೋಕ್ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಇದೇ ಆರೋಪ ಬಂದಿತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ಪೊಲೀಸ್ ಇಲಾಖೆಯಲ್ಲಿ ಯಾರೋ DGP ಆಗಿದ್ದಂಥವ್ರು ಮೇಲೆ ಆರೋಪ ಬಂದಿತ್ತು. ಸೊ ಪ್ರತಿ ಸರ್ಕಾರ ಇದ್ದಾಗಲೂ ಈ ರೀತಿ ಆರೋಪ ಮಾಡ್ತಿರ್ತಾರೆ. ಬಟ್ ಅದು ಇಷ್ಟು ನಿಜ ಸುಳ್ಳು ಅಂತ ತನಿಖೆ ಮಾಡಿದ್ರೆ ಒಂದು ಮಾತ್ರ ಗೊತ್ತಾಗುತ್ತೆ. ಸಾಧ್ಯತೆ ಇದೆ ಡಾಕ್ಟರ್ ಅಂತ ಇರ್ಬೋದು, ಯಾಕಂದರೆ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ. ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸಿಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ. ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ಏನು ಮಾಡಿದ್ದಾರೆ ಇವರು BJP ಅವರು? ಅದನ್ನೇನೂ ಮಾಡಿಲ್ಲ. ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ದರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡಲಿ, ನಮ್ಮ ಸರ್ಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಫೋನ್ ಟ್ಯಾಪಿಂಗ್ ಇರ್ಬೋದು, ಹನಿ ಟ್ಯಾಪಿಂಗ್, ಎರಡೂ ವಿಚಾರಗಳು ಕಾಂಗ್ರೆಸ್ ಗೌರ್ಮೆಂಟ್ಗೆ ಒಂದು ಕಪ್ಚುಕ್ಕಿ ಆಗಲ್ವಾ ಅಂತ. ಯಾಕೆ ಕಪ್ಚುಕ್ಕಿ ಆಗುತ್ತೆ? ನಾನು ಹೇಳ್ತಾ ಇದ್ದೀನಲ್ಲ, ಅವ್ರ ಮೇಲೆ ಆರೋಪ ಇದೆ. ಆರೋಪ ಇರೋದೇನು ಅದೇ ಸಾಬೀತಾಗಿದೆ. ಅವ್ರು ಹೋಗಿ ಯಾರು ಸಂತ್ರಸ್ತ ಶಾಸಕರಿದ್ದಾರೆ ಅವ್ರು ಹೋಗಿ ಮೀಡಿಯಾದವ್ರ ಮೇಲೆ ಇಂಜೆಕ್ಷನ್ ತೊಗೊಂಬಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿಯವರು ಸೇರಿದಾಗೆ ಮತ್ತು ಅವ್ರ ಪಕ್ಷದವ್ರದ್ದೆಲ್ಲ ವೀಡಿಯೋ ಮಾಡಿರೋದು ಅವ್ರದೇ ಪಕ್ಷದವರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಅವ್ರ ಪಕ್ಷದಲ್ಲೇ ಆ ರೀತಿ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಯಾಕೆ ಅವ್ರು ಮಾತನಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕೇಂದ್ರದ ನಾಯಕರುಗಳಿಗೆ ನಮ್ಮ ನಾಯಕರುಗಳು ಹೋಗಿ ಏನಾದರೂ ದೂರು ಕೊಟ್ಟಿದ್ದಾರೆ ಇಲ್ವಾ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಭೇಟಿ ಮಾಡ್ತೀರಿ ಅಂತ ಹೇಳಿ ಹೇಳಿದ್ದಾರೆ. ಸರಿ, ಹೋಗಿ ಅವ್ರು ಖಂಡಿತ ಅವ್ರಿಗೇನು ಯಾರಾದರೂ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಅದನ್ನು ಹೋಗಿ ಹೈಕಮಾಂಡ್ಗೆ ಅವ್ರಿಗೆ ಹೇಳ್ತಾರೆ. ನಿಮ್ಮ ಪಕ್ಷದಲ್ಲಿ ವಿರೋಧಿಗಳಿದ್ದಾರೆ ಅಂತ ಅವ್ರಿಗೆ, ರಾಜಣ್ಣ ಅವ್ರಿಗೆ ಅವ್ರು ಹೇಳಿದಾರ ನಮ್ಮ ಪಕ್ಷದವ್ರು ಮಾಡಿದ್ದಾರೆ ಅಂತ? ಇಲ್ಲ ತಾನೆ. ಮತ್ತು ನೀವು ಯಾಕೆ ಅವ್ರು ನಮ್ಮ ಪಕ್ಷದವರೇ ಮಾಡಿದ್ದಾರೆ ಅಂತ ಅನ್ಕೋತಿದ್ದೀರಿ? ಅವ್ರು ಏನು ಹೇಳಿದ್ರು BJP ಅವ್ರ ಮೇಲೂ ಆಗಿದೆ, ಕಾಂಗ್ರೆಸ್ ಮೇಲವರು ಆಗಿದೆ. ಹೈಕಮಾಂಡ್ಗೆ ಯಾಕೆ ಹೇಳ್ತಾರೆ ಅಂತಂತಂದರೆ ಅವ್ರು ಮಂತ್ರಿಗಳಾಗಿರೋದ್ರಿಂದ, ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿರೋದ್ರಿಂದ ಅವ್ರ ಮೇಲೆ ಈ ರೀತಿ ಆರೋಪ ಬಂದಿರೋದ್ರಿಂದ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂತ ಹೇಳಿ ಅವ್ರು ಏನು ಹೇಳಿದ್ರು ಸದನದಲ್ಲಿ, ತುಮಕೂರಿನ ಇಬ್ಬರು ಸಚಿವರ ಮೇಲೆ ಆ ರೀತಿ ಆರೋಪ ಬಂದಿದೆ, ಅದನ್ನು ಕ್ಲಾರಿಫೈ ಮಾಡೋಕ್ಕೋಸ್ಕರ ನಾನು ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರು. ಸೊ ಅದೇ ಕ್ಲಾರಿಫಿಕೇಶನ್ ಅವ್ರು ಹೈಕಮಾಂಡ್ಗೂ ಹೋಗ್ಕೊಡ್ತಾರೆ. ಈಗ ಸಂವಿಧಾನದ ವಿಚಾರವಾಗಿ